ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಈ ವಿಡಿಯೋ ಬಂದ್ಬಿಟ್ಟು ಏನು ಎತ್ತ ಅಂತ ಕಂಪ್ಲೀಟ್ ವಿಡಿಯೋ ನೋಡ್ತೀರಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈಗ ನಾನು ಆದಿಯೋಗಿಗೆ ಹೋಗ್ತಾ ಇರೋದಕ್ಕೆ ಕಾರಣ ಬಂದ್ಬಿಟ್ಟು ನಮ್ಮ ಸಿಸ್ಟರು, ನಮ್ಮ ದೊಡ್ಡಮ್ಮ ಅವ್ರ ಮಗಳು. ಸೊ ಅವ್ರು ಬಂದ್ಬಿಟ್ಟು ಇಲ್ಲಿ ಬೆಂಗಳೂರಲ್ಲಿ ವರ್ಮಾವ್ ಹತ್ರ ನಮ್ಮ ಭಾವ, ನಮ್ಮ ಅಕ್ಕ ಮತ್ತು ಮಗು ಎಲ್ಲ ಇಲ್ಲೇ ಇದ್ದರು. ಸೊ ಈಗ ನಮ್ಮ ಭಾವ ಬಂದ್ಬಿಟ್ಟು ಬ್ಯಾಂಗ್ಳೂರಿಂದ ಅವರು ಹೈದ್ರಾಬಾದ್ಗೆ ಟ್ರಾನ್ಸ್ಫರ್ ಆಗಿದ್ದಾರೆ. ಸೊ ಪ್ರಮೋಷನ್ ಬಂದು ಅವರು ಅಲ್ಲಿಗೆ ಟ್ರಾನ್ಸ್ಫರ್ ಆಗಿದ್ದಾರೆ. ಸೊ ಅದಕ್ಕೋಸ್ಕರ ಅವರು ಯಾವ್ಯಾವ ಪ್ಲೇಸಸ್ ನೋಡಿಲ್ಲ ಅದನ್ನೆಲ್ಲ ನೋಡಿಕೊಂಡು ಒಂದು ಸತಿ ಹೋಗೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ರು. ನಾನು ಫ್ರೀ ಇದೆಯಾ ಬಾ ಅಂತ ಹೇಳಿ ನನ್ನ ಕರೆದಿದ್ರು. ಸೊ ನಮ್ಮ ಸಿಸ್ಟರ್ಗೋಸ್ಕರ ಮತ್ತು ನಮ್ಮ ಭಾವನ ಮಗಳಿಗೋಸ್ಕರ ಹೋಗ್ತೀನಿ ಬರ್ತೀನಿ ಅಂತ ಹೇಳಿದೆ. ಸೊ ನಾನು ಫ್ರೀಯಾಗಿದ್ದೆ ಅಲ್ವಾ, ಸೊ ಅವ್ರ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ದಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀನಿ ಮನೆಯಿಂದ. ನಾನು ಒಬ್ಬನೇ ಕಾರ್ ತೊಗೊಂಡು. ಆ್ಯಂಡ್ ವಿಡಿಯೋ ಹೇಗಿದೆ ಆ್ಯಂಡ್ ಆದಿಯೋಗಿ ಹತ್ರ ಯಾವ ಥರ ಇದೆ ಏನು ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಫುಲ್ ವೀಡಿಯೋ ನೋಡಿ, ಮತ್ತು ವಿಜುವಲ್ಸು ಅಲ್ಲಿ ಏನೇನು ಇದೆ ಅನ್ನೋದನ್ನು ಅಲ್ಲೂ ಕಂಪ್ಲೀಟಾಗಿ ತೋರಿಸ್ತೀನಿ. ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಕನ್ಸ್ಟ್ರಕ್ಷನು ಅಥವಾ ಇನ್ನೂ ಏನೇನು ಡೆವಲಪ್ ಮಾಡಬೇಕು ಅಂತ ಎಲ್ಲ ಕ್ಲೀನಾಗಿ ಅವರು ಇದು ಮಾಡ್ಕೊಂಡಿದ್ದಾರೆ. ಸೂಪರಾಗಿದೆ. ನನಗಂತೂ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಆ್ಯಂಡ್ ನೋಡ್ತಾ ಇದ್ದೀರಲ್ವ. ಸೊ ಒಳಗಡೆಯಿಂದ ಬಂದು ಇಲ್ಲಿ ಪಾರ್ಕ್ ಮಾಡ್ಕೊಂಡ್ವಿ. ಜಸ್ಟ್ ನಮಗೆ ಇಲ್ಲಿ ಪಾರ್ಕಿಂಗ್ಗೆ ಮಾತ್ರ ಚಾರ್ಜಸ್ ಇರುತ್ತೆ, ಮಿಕ್ಕಿರೋದು ಆಲ್ಮೋಸ್ಟ್ ಎಲ್ಲ ಫ್ರೀನೇ ಇರುತ್ತೆ. ನಮಗೆ ಬೇಕಿದೆ ಏನಾದರೂ ತೊಗೊಂಡು ತಿನ್ನೋವಂಥದ್ದು ಆ ಥರದ್ದಕ್ಕೆ ಮಾತ್ರ ನಮಗೆ ಚಾರ್ಜಸ್ ಬೀಳುತ್ತೆ. ಅದು ಬಿಟ್ಟರೆ ಎಲ್ಲ ಸೂಪರಾಗಿ ರೆಡಿ ಮಾಡ್ತಾಯಿದ್ದಾರೆ, ರೆಡಿ ಆಗಿದೆ ಅಂತಲೂ ಹೇಳ್ಬೋದು. ಆ್ಯಂಡ್ ಒಂದು ಚೆಕ್ ಪೋಸ್ಟು, ಪೊಲೀಸ್ ಸ್ಟೇಷನ್ನು, ಸೇಫ್ಟಿ ಪರವಾಗಿ ನೋಡಿಕೊಂಡ್ರೆ ಎಲ್ಲ ರೆಡಿಯಾಗಿದೆ. ಆ್ಯಂಡ್ ಲಾಸ್ಟ್ ಟೈಮ್ ನಾನು ಬಂದಾಗ ವಿಡಿಯೋ ಇದೆ, ಅದರಲ್ಲಿ ಬೇಕಾದರೆ ನೀವು ಚೆಕ್ ಮಾಡ್ಕೊಳ್ಳಿ. ತ್ರಿಶೂಲ ಅದು ಇನ್ನೂ ಇರಲಿಲ್ಲ. ಆಗ ಈಗ ಬಂದ್ಬಿಟ್ಟು ಫ್ರಂಟಲ್ಲೇ ಫಸ್ಟ್ ತ್ರಿಶೂಲನೇ ನಮಗೆ ದರ್ಶನ ಕೊಡುತ್ತೆ. ಅಲ್ಲಿ ಬಂದು ಕೆಳಗಡೆ ನೋಡಿ ಎಲ್ಲ ಚಕ್ರ ತಿರುಗಿಸ್ತಾಯಿದ್ರು ಅಂತೇಳಿ ನಮ್ಮ ಅಕ್ಕ ಭಾವನೂ ಹೋಗಿ ಅದನ್ನು ಚಕ್ರ ತಿರುಗಿಸ್ಬಿಟ್ಟು ತ್ರಿಶೂಲ ಹತ್ರ ಹೋಗಿ ನಮಸ್ಕಾರ ಹಾಕ್ಕೊಂಬಂದರು. ಸೊ ನಾನು ವೀಡಿಯೋ ಮಾಡಿಕೊಂಡು ಒಂದು ನಮಸ್ಕಾರ ಹಾಕ್ಕೊಂಬಂದೆ. ಅದು ಇಲ್ಲಿ ನೋಡ್ತಾ ಇದ್ದೀರಲ್ವ, ನಾಗಬಂಧನ, ಇದು ಸೂಪರಾಗಿದೆ. ಅದು ಫಸ್ಟು ಪ್ರತಿಷ್ಠಾಪನೆ ಮಾಡಿದ್ದು ಇದನ್ನೇ ಅಲ್ವಾ. ಆ್ಯಂಡ್ ಇಲ್ಲಿ ಒಳಗಡೆ ಹೋಗ್ಬಿಟ್ಟು ನಮಸ್ಕಾರ ಹಾಕ್ಕೊಂಡು ಬರ್ತಾಯಿದ್ದೀವಿ. ಆ್ಯಂಡ್ ಸಂಡೇ ಆಗಿರೋದ್ರಿಂದ ತುಂಬಾ ಜನ ಬಂದಿದ್ದರು. ಲೈಟ್ ಶೋ ಇರುತ್ತೆ ಅಲ್ವ, ಅದಕ್ಕೋಸ್ಕರ. ಆ್ಯಂಡ್ ದಿನೇ ದಿನ ಇಲ್ಲಿ ಜನ ಜಾಸ್ತಿ ಆಗ್ತಾಯಿದ್ದಾರೆ, ತುಂಬಾ ಬರ್ತಾಯಿದ್ದಾರೆ. ಆ್ಯಂಡ್ ನನಗೂ ಅಷ್ಟೇ ಲಾಸ್ಟ್ ಟೈಮ್ ಬಂದಿರೋದಕ್ಕೂ ಇವಾಗೂ ತುಂಬಾ ಡಿಫ್ರೆನ್ಸ್ ಇದೆ. ಪಾರ್ಕಿಂಗ್ ಚಾರ್ಜಸ್ ನಾನು ಸ್ವಲ್ಪ ದೂರದಲ್ಲೇ ಹಾಕಿದ್ದೆ, ನನಗೆ 100 ರೂಪೀಸ್ ತೊಗೊಂಡ್ರು. ಇಲ್ಲಿ ಟೋಲ್ ಗೇಟ್ ಥರ ಮಾಡಿ ಚೆಕ್ ಪೋಸ್ಟ್ ಥರ ಮಾಡಿದ್ದಾರಲ್ವ, ಸೊ ಅವರು ಮೇ ಬಿ ಅಷ್ಟೇ ತೊಗೋಬೋದು. ಒಳಗಡೆ ಪಾರ್ಕಿಂಗ್ ಫೆಸಿಲಿಟಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಎಲ್ಲದಕ್ಕೂ ಸೇರಿ ಒಂದು ಹೇಳಬೇಕಂತ ಹೇಳಿದರೆ ಮೇಂಟೆನೆನ್ಸ್ ಗಾಯ್ಸ್ ಸೂಪರಾಗಿದೆ, ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನಾನು 6:40 ಹೋಗಿದ್ದರಿಂದ ಅಲ್ಲಿ ಫಸ್ಟ್ ಎಂಟ್ರೆನ್ಸಲ್ಲಿ ತ್ರಿಶೂಲ ಮತ್ತು ನಾಗಬಂಧನ ನೋಡಿಕೊಂಡು ಪಟ್ ಅಂತ ಹೋಗ್ಬಿಟ್ಟು ಒಂದು ಒಳ್ಳೆ ಜಾಗ ನೋಡ್ಕೊಂಡು ಕುತ್ಕೊಂಡ್ಬಿಟ್ಟೆ. ಯಾರೂ ನಿಂತ್ಕೊಳ್ಳೋಂಗಿಲ್ಲ, ಅವರೇ ಅನೌನ್ಸ್ ಮಾಡಿಬಿಡ್ತಾರೆ. ಬಟ್ ಬಿಫೋರ್ 5 ಮಿನಿಟ್ಸು 2 ಮಿನಿಟ್ಸ್ ಆ ಥರ ಇರಬೇಕಾದ್ರೆ ಎಲ್ಲರೂ ಕುತ್ಕೊಂಬಿಡಿ ಅಂತ ಹೇಳ್ಬಿಟ್ಟು ಮೈಕಲ್ಲಿ ಅನೌನ್ಸ್ ಮಾಡಿಬಿಟ್ಟು ಲೈಟ್ ಶೋ ಸ್ಟಾರ್ಟ್ ಮಾಡಿದ್ರು. ನಾನು ಅವತ್ತು ನೋಡಿದ್ದಕ್ಕೂ ಇವತ್ತು ನೋಡಿದ್ದಕ್ಕೂ ನನಗೆ ತುಂಬಾ ಚೆನ್ನಾಗಿ ಅನ್ನಿಸ್ತು. ವಾಯ್ಸ್ ಕ್ಲಿಯರೆನ್ಸು, ವಿಜುವಲ್ಸು. ಆ್ಯಂಡ್ ನೀವು ಬ್ಯಾಕ್ ಸೈಡ್ ನೋಡ್ತಾ ಇದ್ದೀರಲ್ವ, ಶಿವ ಹಿಂದ್ಗಡೆ ಬಂದ್ಬಿಟ್ಟು ಮೋಡಗಳು, ಸ್ಕೈ ನೋಡಿ ಎಷ್ಟು ಸೂಪರಾಗಿದೆ ನನಗೆ. ಯಾಕಂದರೆ ಇದು ಮೇ ಬಿ ರೈನಿ ಸೀಸನ್ ಥರ ಇರೋದ್ರಿಂದನೋ ಅಥವಾ ಏನೋ ಅನ್ನೋದು ಗೊತ್ತಿಲ್ಲ, ಬಟ್ ವಿಜುವಲ್ಸು ಆ ಬ್ಯಾಕ್ ಸೈಡು ಸ್ಕೈಗೆ ಮತ್ತು ಇಲ್ಲಿ ಬರ್ತಾ ಇರೋ ವಿಜುವಲ್ಸ್ಗಂತೂ ಸೂಪರಾಗಿದೆ. ಅದು ಆಲ್ಮೋಸ್ಟ್ ನಾನು ಇದು ಎಲ್ಲದನ್ನು ರೆಕಾರ್ಡ್ ಮಾಡಿದ್ದೀನಿ, ಲೈಟ್ ಶೋದು. ತುಂಬ ಚೆನ್ನಾಗಿ ಅನ್ನಿಸ್ತು. ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮಗಳು, ಚಿಕ್ಕ ಮಗಳಾದ್ರೂ ಅವಳು ಎಲ್ಲ ಶೋನ ಸೈಲೆಂಟಾಗಿ ಕುತ್ಕೊಂಡು ನೋಡಿದ್ಲಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಅಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನನಗೂ ತುಂಬಾ ಇಷ್ಟ ಆಯಿತು. ಲಾಸ್ಟ್ ಟೈಮ್ಗಿಂತ ಈ ಸತಿ ತುಂಬ ಚೆನ್ನಾಗಿದೆ, ನೀಟಾಗಿದೆ. ಆ್ಯಂಡ್ ರೂಮ್ಸ್ ಕಟ್ಟುತ್ತಾ ಇದ್ದಾರೆ, ರೆಸ್ಟೋರೆಂಟ್ಸ್ ಇದ್ದಾವೆ, 2 ರೆಸ್ಟೋರೆಂಟ್ಸ್ ರೆಡಿಯಾಗಿದ್ದಾವೆ. ಆ್ಯಂಡ್ ಪಾರ್ಕಿಂಗ್ ಅಂತೂ ತುಂಬ ದೊಡ್ಡದಾಗಿ ಇದೆ. ಯಾರ್ಯಾರು ಹೋಗಿರೋರಿದ್ದು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ವಿಡಿಯೋನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಆ್ಯಂಡ್ ನೋಡ್ತಾ ಇದ್ದೀರಲ್ವ, ಎಲ್ಲರೂ ಮೊಬೈಲ್ ಹಿಡ್ಕೊಂಡ್ಬಿಟ್ಟು ಆ ಶೋನ ಎಂಜಾಯ್ ಮಾಡ್ತಾಯಿದ್ರು. ಪಿನ್ ಡ್ರಾಪ್ ಸೈಲೆಂಟಾಗಿ ಆ ಶೋ ನಡೆಯೋವರೆಗೂ ಆದಿಯೋಗಿ ಇದು ಡೀಟೇಲ್ಸ್ ಕಂಪ್ಲೀಟಾಗಿ ಹೇಳ್ತಾ ಇರ್ತಾರಲ್ವ ಸದ್ಗುರು ಅವರು. ಸೊ ಅವರು ಹೇಳ್ತಾ ಇರೋದನ್ನ ತುಂಬ ಸೈಲೆಂಟಾಗಿ ಕೇಳಿಸ್ಕೊಂಡ್ರು. ನಂಗೆ ಅದು ಒಂದು ಇಷ್ಟ ಆಯಿತು. ಯಾರೂ ಏನೂ ಹೇಳಿಲ್ಲ ಸೈಲೆಂಟಾಗಿ ಇರಿ ಅಂತ ಹೇಳ್ಬಿಟ್ಟು, ಬಟ್ ಎಲ್ಲರೂ ಸೈಲೆಂಟಾಗಿ ಆ ವಿಜುವಲ್ಸ್ನ ನೋಡಿಕೊಂಡು ಮೈಮರ್ತೋಗ್ತಾರೆ ಅಂತಾರಲ್ವ, ಆ ರೇಂಜ್ಗೆ ಇತ್ತು ನನಗೂ. ನಾನೊಂದು ಸೈಡ್ ವೀಡಿಯೋ ಮಾಡಿಕೊಂಡು ಅದನ್ನು ಲೈಟ್ ಶೋ ನೋಡ್ತಾ ಇದ್ದೆ. ಆ್ಯಂಡ್ ನೀಲಕಂಠಂದು ವಿಷ ನುಂಗಿರೋದು ಅದು ಯಾವ ಥರ ಏನೋ ಸೂಪರಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು ಲೈಟ್ ಶೋ. ಆ್ಯಂಡ್ ನೋಡ್ತಾ ಇದ್ದೀರಲ್ವ, ನನಗೆ ಮೇನು ಏನು ಹೇಳತ್ತೀನಿ ಅಂದರೆ, ಇದನ್ನು ನಾನು ವೀಡಿಯೋ ರೂಪದಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ನೋಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನನಗೂ ಅದೇ ಥರ ಅನ್ನಿಸ್ತು. ನಾನು ಆಮೇಲೆ ರೆಕಾರ್ಡ್ ಮಾಡಿರೋದನ್ನ ನೋಡಿಕೊಂಡ್ರೆ
ಅದಕ್ಕಿಂತ ನನ್ನ ಕಣ್ಣಲ್ಲಿ ನೋಡಿರೋದಕ್ಕೆ ಬೆಲೆ ಜಾಸ್ತಿ ಅಂತಾರಲ್ವ, ಅನುಭೂತಿ, ಇದನ್ನು ಏನು ಹೇಳ್ತಾರೆ ಫೀಲ್, ಅದನ್ನು ನಾವು ಮೊಬೈಲ್ನಲ್ಲಿ ಕ್ಯಾಮ್ರಾ ಕಣ್ಣಲ್ಲಿ ನೋಡೋದಕ್ಕೂ ನಮ್ಮ ಕಣ್ಣಲ್ಲಿ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ನನಗಂತೂ ಸೂಪರಾಗಿ ಅನ್ನಿಸ್ತು. ಆ್ಯಂಡ್ ಲಾಸ್ಟ್ ಟೈಮ್ಗಿಂತ ಈ ಟೈಮ್ ಏನಪ್ಪ ನನಗೆ ಇದಾಗಿದ್ದು ಅಂತ ಹೇಳಿದ್ರೆ, ಲಾಸ್ಟ್ ಟೈಮ್ ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗಲೀಜು ಆ ಥರ ಅನ್ನಿಸ್ತಾ ಇತ್ತು. ಲೈಕ್ ಆ ಡಸ್ಟ್ ಆಗಿರ್ಬೋದು, ಆ ಇಟ್ಟಿಗೆಗಳು, ವೆಹಿಕಲ್ಸು, ಅದು ಇದು. ಈಗಲೂ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ, ಬಟ್ ಮೇಂಟೆನೆನ್ಸ್ ಇಂಪಾರ್ಟೆಂಟ್. ಮೇಂಟೆನೆನ್ಸ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ದಾರೆ. ನನಗೆ ಅದು ತುಂಬ ಇಷ್ಟ ಆಯಿತು. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಬ್ಯಾಕ್ ಸೈಡ್ ಸ್ಕೈ, ಇದಕ್ಕೆ ಶಿವ ಈ ರೇಂಜಲ್ಲಿ ದರ್ಶನ ಕೊಡೋದಕ್ಕೆ ಪಿನ್ ಡ್ರಾಪ್ ಸೈಲೆಂಟಾಗಿದ್ದು, ಅವರು ಶಿವಂದು ಆದಿಯೋಗಿ ಯಾವ ಥರ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಶಿವನು ಯೋಗಾಸನದ್ದು, ಅದ್ರ ಬಗ್ಗೆ ಎಲ್ಲನೂ ಹೇಳ್ತಾಯಿದ್ರು. ತುಂಬ ಸೈಲೆಂಟಾಗಿ, ತುಂಬ ಜನ, ಎಷ್ಟು ಜನ ಇದ್ದಾರೋ ಅಷ್ಟು ಜನನು ಪಿನ್ ಡ್ರಾಪ್ ಸೈಲೆಂಟಾಗಿ ನನಗೆ ಅದನ್ನು ನೋಡ್ತಾಯಿದ್ರೆ ಒಂಥರ ಪಕ್ಕದಲ್ಲಿ ನಮ್ಮ ಅಕ್ಕನೂ ಅಷ್ಟೇ ಏನೂ ಮಾತಾಡಲಿಲ್ಲ, ಸೈಲೆಂಟಾಗಿ ಅದನ್ನು ನೋಡ್ಕೊಂಡೇ ಇದ್ಬಿಟ್ಟಿದ್ದಾರೆ ನಮ್ಮ ಅಕ್ಕ ಮತ್ತು ನಮ್ಮ ಬಾವ ಅವರೆಲ್ಲನೂ. ಸೊ ನೋಡಿ, ಅಲ್ಲೆಲ್ಲ ಕೆಳಗಡೆ ನಿಮ್ಗೆ ಕಾಣಿಸ್ತಾರೆ ಲೈಟ್ಸ್ ಎಲ್ಲ ಬಂದ್ಬಿಟ್ಟು ಎಲ್ಲ ವೀಡಿಯೋಗ್ರಾಫರ್ಗಳಾಗ್ಬಿಟ್ಟು ಎಲ್ಲ ವೀಡಿಯೋಸ್ ತೊಗೊತಾಯಿದ್ರು. ಸ್ವಲ್ಪ ಜನ ಪಕ್ಕದಲ್ಲಿ ವೀಡಿಯೋ ಕಾಲ್ಸ್ ಮಾಡಿಕೊಂಡು ಬರೆದಿದ್ದವ್ರಿಗೆ ತೋರಿಸ್ತಾಯಿದ್ರು. ತುಂಬ ಚೆನ್ನಾಗಿ ಅನ್ನಿಸ್ತು ಎಕ್ಸ್ಪೀರಿಯೆನ್ಸು. ಆ್ಯಂಡ್ ಲಾಸ್ಟ್ಗೆ ಬರ್ತಾ ಎಲ್ಲ ಶೋ ಕಂಪ್ಲೀಟ್ ಆಗೋಗಿ ಬಂತು. ಅರ್ಧನಾದೇಶ್ವರ ಬರ್ತಾನೆ ಆ್ಯಂಡ್ ಹಾವು ಬರೋದು, ಇಲ್ಲೆಲ್ಲ ನಿಮಗೆ ಆ ವಿಜುವಲ್ಲು ಕಾಣ್ತಾ ಇಲ್ಲ. ಅದೇ ಹೇಳ್ತಾ ಇಲ್ವಾ, ನಮ್ಮ ಕಣ್ಣಲ್ಲಿ ನೋಡೋದಕ್ಕೂ ಕ್ಯಾಮ್ರಾ ಕಣ್ಣಲ್ಲಿ ನೋಡೋದಕ್ಕೂ ಡಿಫ್ರೆನ್ಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಒನ್ ಟೈಮ್ ಅಲ್ಲಿಗೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ. ನನಗೂ ಅದೇ ಥರ ಫೀಲ್ ಆಗ್ತಾಯಿತ್ತು. ಆ್ಯಂಡ್ ಶೋ ನಡೀತಾನೆ ಫುಲ್ ಕತ್ಲು ಆಗೋಯಿತು. ಫುಲ್ಲು ನೋಡಿ, ಆಲ್ಮೋಸ್ಟ್ ನೀವು ನೋಡ್ತಾ ಇದ್ದ ಸ್ಕೈ ಕಾಣ್ತಾ ಇಲ್ಲ, ಶಿವ ಮಾತ್ರ ಕಾಣ್ತಾ ಇದ್ದಾನೆ. ನನಗದು ಆ ಎಕ್ಸ್ಪೀರಿಯೆನ್ಸು ಆ ಟೈಮು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಚೆನ್ನಾಗಿ ಅನ್ನಿಸ್ತು. ನೋಡಿ, ಶಿವನ ಬಾಡಿಯಲ್ಲಿ ಆ ಲೇಸರ್ ಲೈಟಿಂದ ಶೋ ರೆಡಿ ಮಾಡಿರೋದು, ಅದು ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ನನ್ನ ಕಣ್ಣಿಗೆ ಗೊತ್ತು ಅದು ಯಾವ ಥರ ಅಂತ ಹೇಳ್ಬಿಟ್ಟು. ಬಿಕಾಸ್ ಅದನ್ನು ನಮ್ಮ ಕಣ್ಣಲ್ಲಿ ನೋಡಿದ್ರೇ ಗೊತ್ತಾಗೋದು, ಇಲ್ಲಿ ಅಷ್ಟು ಡೀಟೇಲಾಗಿ ಕಾಣಲ್ಲ. ಬಟ್ ನೋಡ್ತಾ ಇದ್ದೀರಲ್ವಾ, ಸೂಪರಾಗಿದೆ ಫ್ರೆಂಡ್ಸ್. ಯಾರಾದರೂ ಹೋಗಿರೋರು, ನಾನೇನಾದರೂ ಮಿಸ್ಟೇಕ್ಸ್ ಹೇಳಿರ್ಬೋದು ಅಥವಾ ಬೇರೆ ಏನಾದರೂ ತಪ್ಪುಗಳು ಹೇಳಿದರೆ ಕಮೆಂಟ್ ರೂಪದಲ್ಲಿ ದಯವಿಟ್ಟು ನನಗೆ ತಿಳಿಸ್ಕೊಡಿ, ನಾನು ಅದನ್ನ ಸರಿಪಡಿಸ್ಕೊತೀನಿ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ರಲ್ಲ, ಈ ವಿಜುವಲ್ ಬಂದಾಗಂತೂ ನನಗೆ ಒಂಥರ ಆಶ್ಚರ್ಯ ಅನ್ನಿಸ್ಬಿಡ್ತು, ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿದ್ರಲ್ಲ, ಇಲ್ಲಿವರೆಗೂ ಇನ್ನೂ ಶೋ ಇದೆ. ಆ್ಯಂಡ್ ಈಗ ಸ್ವಲ್ಪ ಆ ಜಾಗದ ಬಗ್ಗೆ ಹೇಳ್ತೀನಿ. ಅಲ್ಲಿ ಬಂದ್ಬಿಟ್ಟು ಈಗ ಲಾಸ್ಟ್ ಟೈಮ್ ಎಲ್ಲನೂ ನಾನು ಬಂದಾಗ ರೋಡೆಲ್ಲ ಸರಿ ಇರಲಿಲ್ಲ, ಬೆಟ್ಟದ ಹತ್ರ ಎಲ್ಲನೂ ಹೇಗಂದರೆ ಆಗಿತ್ತು, ಜಲ್ಲಿಕಲ್ಲು ರೋಡು, ಮಣ್ಣು ರೋಡು ಆ ಥರ ಎಲ್ಲ ಇತ್ತು. ಈಗ ಬಟ್ ಇವಾಗ ಆ ಥರ ಏನಿಲ್ಲ. ಅಲ್ಲಿ ಆರ್ಚ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೋ ಅಲ್ಲಿಂದನೂ ಟೆಂಪಲ್ವರೆಗೂ ತಾರ್ ರೋಡ್ ಹಾಕಿದ್ದಾರೆ. ರೋಡ್ದೇನೂ ತೊಂದರೆ ಇಲ್ಲ, ಪಾರ್ಕಿಂಗು ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ಬಂದಿರೋದು ಬಂದ್ಬಿಟ್ಟು ಹೈವೇ ಕಡೆಯಿಂದ ಬಂದೆ, ಚಿಕ್ಕಬಳ್ಳಾಪುರ ಊರು ಒಳಗಡೆ ಬರಲಿಲ್ಲ. ಸೊ ಆ ಕಡೆಯಿಂದ ರೋಡ್ ಹೇಗಿದೆ ಅಂತ ನನಗಿನ್ನೂ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ಬಟ್ ಈ ಕಡೆ ಮಾತ್ರ ರೋಡ್ ತುಂಬ ಚೆನ್ನಾಗಿದೆ. ಅಲ್ಲಿ ಒಂದು ಊರ ಹತ್ರ ಬರಬೇಕಲ್ವ, ಅಲ್ಲೂ ಅಷ್ಟೇ ರೆಸ್ಟೋರೆಂಟ್ಸ್ ಆಗಿದ್ದಾವೆ, ಕಾಫಿ ಶಾಪ್ಸ್ ಇದ್ದಾವೆ, ರೋಡಲ್ಲೇ ಚಿಕ್ಕ ಅಂಗಡಿಗಳೆಲ್ಲ ಇದ್ದಾವೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಆಲ್ಮೋಸ್ಟ್ ಶೋ ಕಂಪ್ಲೀಟ್ ಆಗೋಕ್ಕೆ ಬಂತು, ಅರ್ಧನಾದೇಶ್ವರ ಬಂತು ಅಂತ ಹೇಳಿದ್ರೆ ಶೋ ಕಂಪ್ಲೀಟ್ ಆಗ್ತಾ ಇದೆ ಅಂತಲೇ ಅರ್ಥ. ಸೊ ಕೆಲವೊಬ್ರು ಏನು ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ, ಆ ಶೋ ಕಂಪ್ಲೀಟ್ ಆದಮೇಲೆ ಎಲ್ಲ ಒಂದೇ ಸತಿ ಬಂದುಬಿಡ್ತಾರೆ. ಸೊ ಹೋಗೋಕ್ಕಾಗಲ್ಲ, ಟ್ರಾಫಿಕ್ ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಈ ಪೊಸಿಷನ್ ಈ ಟೈಮ್ ಬಂದಾಗ ಎದ್ದು ಹೋಗ್ಬಿಡ್ತಾ ಇದ್ದಾರೆ. ಸೊ ನಾನು ನಮ್ಮ ಅಕ್ಕಗೆ ಹೇಳ್ಬಿಟ್ಟಿದ್ದೆ, 10 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಶೋ ನೋಡ್ಕೊಳ್ಳಿ, ಆರಾಮಾಗಿ ಬಿಡೋಣ, ಹೇಗಿದ್ದರೂ ನಾವು ಹೋಗಿ ಅಲ್ಲಿ ಕಾರ್ ಎತ್ತೋಷ್ಟರಲ್ಲಿ ಜನ ಬಂದುಬಿಡ್ತಾರೆ. ಜನ ಬಂದುಬಿಟ್ಟು ನಮಗೂ ಟ್ರಾಫಿಕ್ ಆಗಿಬಿಡುತ್ತೆ. ಸೊ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ದೆ. ಸೊ ಅವರೂ ಆ ಥರ ಏನೂ ಪಟ್ಟಿಲ್ಲ, ಶೋ ಕಂಪ್ಲೀಟಾಗಿ ನೋಡಿಕೊಂಡು, ಶೋ ನೋಡ್ಕೊಂಡ್ಮೇಲೆ ಇಮಿಡಿಯೇಟ್ ಲೈಟ್ ಆಫ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಇಮಿಡಿಯೇಟ್ ಏನು ಲೈಟ್ ಆಫ್ ಮಾಡಲಿಲ್ಲ. ಶೋ ಆದಮೇಲೇನೂ 2 ಸೆಕೆಂಡ್ಸ್ ಅಥವಾ 10 ಸೆಕೆಂಡ್ಸ್ಗೆ ಒಂದೊಂದು ರೂಪ ಇದಾಗ್ತಾ ಇರುತ್ತೆ. ಅದು ಅಲ್ಲಿ ನಾವು ನೋಡ್ಬೋದು. ಸ್ವಲ್ಪ ಹೊತ್ತುವರೆಗೂ ಅದು ಆ ಥರ ಪ್ಲೇ ಆಗ್ತಾ ಇರುತ್ತೆ. ಆ್ಯಂಡ್ ನಾನು ಈ ಸೈಡ್ ನೋಡ್ತಾ ಇದ್ದೀರಲ್ಲ, ಸುತ್ತು ಕಂಪ್ಲೀಟಾಗಿ ಎಲ್ಲ ಲೈಟ್ಸ್ ಆಫ್ ಮಾಡಿಬಿಟ್ಟಿದ್ದಾರೆ. ಸೊ ಇನ್ನೊಂದು ಶೋ ಮುಗಿತಾ ಬರ್ತಾ ಇದೆಯಲ್ವಾ, ಸೊ ಅದಕ್ಕೋಸ್ಕರ ಎಲ್ಲ ಎದ್ದು ಹೋಗ್ತಾ ಇದ್ದಾರೆ. ಆ್ಯಂಡ್ ನಾನು ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಬಂದ್ಬಿಟ್ಟು ಮತ್ತು ಫೋಟೋಸ್ ತೊಗೊಳ್ಳೋದು, ವೀಡಿಯೋಸ್ ತೊಗೊಳ್ಳೋದು ಎಲ್ಲ ಮಾಡ್ತಾಯಿದ್ದೆ. ತುಂಬ ಜನನೇ ವೆಯ್ಟ್ ಮಾಡ್ತಾಯಿದ್ರು. ಸ್ವಲ್ಪ ಜನ ಬೇಗ ಅರ್ಜೆಂಟ್ ಇರೋರು, ಆ ಥರ ಇದು ಮಾಡೋರು ಎದ್ದು ಹೊರಡ್ತಾಯಿದ್ರು. ಆ್ಯಂಡ್ ತುಂಬ ಜನ ಈ ಕಡೆ ಬಂದ್ಬಿಟ್ಟು ಫೋಟೋಸ್ ತೊಗೊಳ್ಳೋದು. ನೋಡಿ, ಇಲ್ಲಿ ನೋಡ್ತಾ ಇದ್ರಲ್ಲ, ಈ ಫೋಟೋ ನನಗೆ ಎಷ್ಟು ಇಷ್ಟ ಆಯಿತು ಅಂದರೆ ಅಷ್ಟು ಇಷ್ಟ ಆಯಿತು. ನಿಮ್ಗೆ ಯಾರಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನಗೆ ಕಮೆಂಟ್ ರೂಪದಲ್ಲಿ ತಿಳಿಸ್ಕೊಡಿ ಖಂಡಿತವಾಗ್ಲೂ. ಆ್ಯಂಡ್ ತುಂಬ ಜನ ಇಲ್ಲಿ ಬಂದು ಕೆಳಗಡೆ ದರ್ಶನ ಮಾಡ್ಕೊಂಡಿರೇ ಇರೋರು ಇರ್ತಾರಲ್ವ, ಸೊ ಲೇಟಾಗಿ ಬಂದಿರೋರು. ಸೊ ಈ ಕ್ಯೂ ಬಂದ್ಬಿಟ್ಟು ಕೆಳಗಡೆ
ಶಿವನ ದರ್ಶನ ಪಡೆಯುವಂಥದ್ದು ಕ್ಯೂ. ಆ್ಯಂಡ್ ನಾವು ಬಂದ್ಬಿಟ್ಟು ನಾವಿನ್ನೂ ಹೋಗಲಿಲ್ಲ. ಸೊ ಮೇಲೆಲ್ಲ ಫೋಟೋಸ್ ಎಲ್ಲ ತೊಗೊಂಡು ಸ್ವಲ್ಪ ನಿಧಾನಕ್ಕೆ ಲಾಸ್ಟಲ್ಲಿ ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ವೆಯ್ಟ್ ಮಾಡ್ತಾಯಿದ್ವಿ. ಸೊ ಕ್ಯೂ ನೋಡ್ತಾ ಇದ್ದೀರಲ್ಲ, ಆ ಕ್ಯೂ ನೋಡಿದ್ರೇ ನಿಮ್ಗೆ ಗೊತ್ತಾಗ್ಬಿಟ್ಟಿರುತ್ತೆ ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ನಾವು ಆಮೇಲೆ ಮೇಲೆ ಹೋಗ್ಬಿಟ್ಟು ಕಂಪ್ಲೀಟಾಗಿ ನೋಡ್ಕೊಂಡ್ವಿ. ಆಗ ನೋಡ್ತಾ ಇದ್ದೀರಲ್ವ, ಆ ಸೈಡೆಲ್ಲ ಏನಿದೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ ಈಗ. ಆ್ಯಂಡ್ ಎಂಟ್ರೆನ್ಸು ಆ್ಯಂಡ್ ಎಕ್ಸಿಟು. ಈ ಸೈಡ್ ಬಂದ್ಬಿಟ್ಟು ರೈಟ್ ಸೈಡ್ಗೆ ರೂಮ್ಗಳು ಉಳ್ಕೊಳ್ಳೋದಕ್ಕೆ ದೂರದಿಂದ ಬಂದಿರೋರಿಗೆ ಅದನ್ನೆಲ್ಲನೂ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗೇ ಇದೆ. ಎಲ್ಲ ರೆಡಿ ಮಾಡ್ತಾಯಿದ್ದಾರೆ, ಇನ್ನೂ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ ಈಗಿರೋ ಮಟ್ಟಕ್ಕೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸು. ಮೇಂಟೆನೆನ್ಸ್ ನನಗೆ ತುಂಬ ಇಷ್ಟ ಆಯಿತು. ತುಂಬ ಕ್ಲೀನಾಗಿ ಎಲ್ಲ ಚೆನ್ನಾಗಿದೆ. ನಾನು ಲಾಸ್ಟ್ ಟೈಮ್ ಬಂದಾಗ ನಂದಿ ವಿಗ್ರಹ ಇರಲಿಲ್ಲ, ಸೊ ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ್ಯಂಡ್ ಅದರ ಲೆಫ್ಟ್ ಸೈಡ್ಗೆ ಬಂದರೆ ವಿಗ್ರಹದಿಂದ ದರ್ಶನ ಮಾಡಿಕೊಂಡು ಸ್ವಲ್ಪ ಸ್ಟಾಲ್ಸ್ ಇಟ್ಟಿದ್ದಾರೆ. ಆದಿಯೋಗಿದು ಮತ್ತು ಬೇರೆ ಇದ್ರದ್ದೆಲ್ಲೂ ಸ್ಟಾಲ್ಸ್ ಇದ್ದಾವೆ, ಒಂದು 4-5. ಆ್ಯಂಡ್ ಇಲ್ಲಿ ಬಂದು ಸ್ಲಿಪ್ಪರ್ಸ್ ಹತ್ರನೂ ಅಷ್ಟೇ ₹1 ಅಮೌಂಟ್ ತೊಗೊಂಡಿಲ್ಲ, ಫ್ರೀ ಆಫ್ ಕಾಸ್ಟಲ್ಲಿ. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಓರಿಗಳನ್ನ ಸಹ ತೊಗೊಂಬಂದಿದ್ದಾರೆ ಬೇರೆ ಬೇರೆ ಕಡೆಯಿಂದ, ರಾಜಸ್ಥಾನ, ಗುಜರಾತು ಮತ್ತು ಒಂಗೋಲು, ತಮಿಳ್ನಾಡು ಕಡೆಯಿಂದನೂ ಓರಿಗಳು ತೊಗೊಂಬಂದು ಇಲ್ಲಿ ಸಾಕ್ತಾಯಿದ್ದಾರೆ. ಅದನ್ನು ಪ್ರದರ್ಶನಕ್ಕೆ ಇಟ್ಟಿರ್ತಾರೆ. ಸೊ ನೀವು ಫೀಡ್ ಬೇಕು, ಅದಕ್ಕೆ ಊಟ ಕೊಡಬೇಕು, ಲೈಕ್ ಹುಲ್ಲು ಆ ಥರ ಏನಾದರೂ ಅಂತ ಹೇಳಿದ್ರೆ ಪಕ್ಕದಲ್ಲೇ ತೊಗೊಂಡು ನಿಮಗೆ ಬೇಕಾಗಿರೋಂಥ ಹಣ್ಣು, ಹುಲ್ಲು ಅಥವಾ ಬೇರೆ ಏನಾದರೂ ಹಸು ತಿನ್ನುವಂಥದ್ದು ಏನಾದರೂ ಕೊಡುವಂಥದ್ದಿದ್ರೆ ಅಲ್ಲೇ ಪಕ್ಕದಲ್ಲಿ ಸ್ಟಾಲ್ ಇದೆ, ಅಲ್ಲೇ ತೊಗೊಂಡು ಅದಕ್ಕೆ ತಿನ್ನಿಸ್ಬೋದು ಫ್ರೆಂಡ್ಸ್. ನನಗೂ ಅದು ತುಂಬ ಇಷ್ಟ ಆಯಿತು. ಆ್ಯಂಡ್ ಅದ್ರ ಪಕ್ಕದಲ್ಲೇ ಸೊ ಹಸುಗಳು ಕಟ್ಟಿರ್ತಾರಲ್ಲ, ಅದ್ರ ಪಕ್ಕದಲ್ಲೇ ಬಂದ್ಬಿಟ್ಟು ರೆಸ್ಟ್ ರೂಮ್ ಇದ್ದಾವೆ. ಆ್ಯಂಡ್ ರೆಸ್ಟ್ ರೂಮ್ಗೆಲ್ಲ ಫ್ರೀ ಆಫ್ ಕಾಸ್ಟಲ್ಲೇ ಇದ್ದಾವೆ, ₹1 ಚಾರ್ಜ್ ಮಾಡೋಲ್ಲ. ಮೇಂಟೆನೆನ್ಸು ತುಂಬ ಚೆನ್ನಾಗಿದೆ. ಆ್ಯಂಡ್ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ರೆಸ್ಟೋರೆಂಟ್ಗಳಿದ್ದಾವೆ 2, ತುಂಬ ಚೆನ್ನಾಗಿದೆ. ಆ್ಯಂಡ್ ಈಗ ನೋಡ್ತಾ ಇದ್ದೀರಲ್ವ, ಕಂಪ್ಲೀಟಾಗಿ ಆದಿಯೋಗಿ ಮೇಲೆ ಲೈಟ್ಸ್ ಎಲ್ಲನೂ ಆಫ್ ಮಾಡಿಬಿಟ್ಟಿದ್ದಾರೆ. ಫೈನಲ್ ವಿಜುವಲ್ ಬಂದ್ಬಿಟ್ಟು ಈ ಥರ ಇರುತ್ತೆ ಲೈಟ್ ಎಲ್ಲನೂ. ಆ್ಯಂಡ್ ಅಲ್ಲಿಂದ ಸ್ವಲ್ಪ ಮುಂದೆ ಬಂದುಬಿಟ್ರೆ ನಿಮಗೆ ಸದ್ಗುರು ಅವ್ರದ್ದು ವೆಹಿಕಲ್ ಕಾಣಿಸುತ್ತೆ. ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.